ನಿಮ್ಮ ನೃತ್ಯ ಡ್ಯಾನ್ಸಿಗೆ. ನಾನೊಂದು ಕಡೆ ಬಲೆ ಬೀಸಿದೆ, ಮಂಜುಳಾ ಇತ್ತ ಕಡೆ ಬಲೆ ಬೀಸಿದಳು. ಎತ್ತ ಸಾಗುವುದು ಇನ್ನು ಶಂಕರನ ಮನೆತನ. ನಾನು ಹೆಣೆದ ಚಕ್ರವ್ಯೂಹಕ್ಕೆ ಬಲಿಯಾಗುವುದು ಶಂಕರನ ಮನೆ. ನಾನೇ ಸಾಧ್ವಿ ಹೆಣ್ಣೆಂದು ಹಠ ಸಾಧಿಸಲು ಹೋದ ಜ್ಯೋತಿ, ನಿನ್ನಿಂದಲೇ ನಿನ್ನ ಮನೆ ಸ್ಮಶಾನ. ಹಾ, ಎಸ್, ವೆಲ್ಕಮ್ ಮಿಸ್ಟರ್ ಪ್ರಕಾಶ್. ಶ್ರೀಮಂತರೇ, ಶ್ರೀಮಂತನೆಂಬ ಅಹಂಕಾರ ನನಗಿಲ್ಲ. ವಿದ್ಯಾರ್ಥಿ ದೆಸೆಯಲ್ಲಿ ನಾನು ನೀನು ಕೂಡಿ ಆಡಿ ಬೆಳೆದವರು. ಸ್ನೇಹದಲ್ಲಿ ಶ್ರೀಮಂತಿಕೆಯ ಮಾತೇಕೆ? ನಿನ್ನ ಒಳ್ಳೆಯ ಗುಣಕ್ಕೆ ಮೆಚ್ಚಿ ನನ್ನ ತಂಗಿಯನ್ನು ನಿನಗೆ ಕೊಟ್ಟು ನೆಂಟಸ್ತಿಕೆ ಬೆಳೆಸಬೇಕು ಎಂದುಕೊಂಡಿದ್ದೇನೆ. ಆದರೆ ನಿನ್ನ ತಮ್ಮ ನಿನ್ನ ಅಣ್ಣನನ್ನು ಕಂಡ್ರೆ ಕೆಂಡ ಕಾರುವರು. ಈ ಮದುವೆಗೆ ಹೋಗ್ತಾರಾ ಪ್ರಕಾಶ್? ಪ್ರೇಮಿಗಳ ಮನ ಒಂದಾದಾಗ ಅಣ್ಣ ತಮ್ಮಂದಿರ ಒಪ್ಪಿಗೆ ಬೇಕಾಗಿಲ್ಲ. ನಮ್ಮ ಮನೆಯಲ್ಲಿ ಈ ಮದುವೆಗೆ ಯಾರಾದರೂ ಅಡ್ಡಿಪಡಿಸಿದರೆ ಮನೆಯಿಂದ ಹೊರಗೆ ಬಂದು ಈ ಪ್ರೀತಿಸಿದ ಕನ್ಯಾಮಣಿಯನ್ನು ಮದುವೆಯಾಗುತ್ತೇನೆ. ಮೆಚ್ಚಿದೆ ಪ್ರಕಾಶ್ ನಿನ್ನ ಈ ಮಾತಿಗೆ. ನನ್ನ ತಂಗಿಯ ಬಾಳಿಗೆ ಬೆಳಕು ನೀಡುವ ಬಹುದೂರ ನೀನೇ ಆಗಿರುವಾಗ ಮತ್ತೇಕೆ ಯೋಚಿಸುತ್ತಿರುವೆ? ಇಂದಿನಿಂದ ನೀನು ನನ್ನ ಫ್ಯಾಕ್ಟರಿಯ ಮ್ಯಾನೇಜರ್. ಬಡವರ ಬಂಧು, ಕಷ್ಟ ಅಂತ ಬಂದ್ರೆ ಕರುಣೆ ತೋರಿಸು ಕರುಣಾಮಯಿ ನೀವು. ನಮ್ಮ ದನಿಗಳಿಂದ ತುಂಬಾ ಉಪಕಾರವಾಯಿತು. ಸಾವಿರಾರು ಎಕರೆ ಸುಖದ ಸುಪ್ಪತ್ತಿಗೆಯಲ್ಲಿ ಜಮೀನ್ದಾರನ ವಂಶದ ಕುಡಿಯಾದಂಥ ನನ್ನ ತಂಗಿಗೆ ನನ್ನ ಆಸ್ತಿಯಲ್ಲಿ ಅರ್ಧ ಪಾಲು. ನನ್ನ ಮಾತಿನಂತೆ ನೀನು ನಡೆದಿದ್ದೆ ಆದ್ರೆ ನನ್ನ ಫ್ಯಾಕ್ಟರಿ ಮಾಲೀಕ ನೀನಾಗಬಹುದು ಪ್ರಕಾಶ್. ಅಲ್ಲೋ ತಮ್ಮ, ನಮ್ಮ ದನಿಗಳು ಹೇಳಿದಂಗೆ ಕೇಳ. ಅಣ್ಣ ಅಣ್ಣ ಅಂತ ಕೂತ್ರ ಅಲ್ಲೇ ಮಣ್ಣ ತಿನ್ಬೇಕಾಕತಿ. ಸುಮ್ಮ ಅಮ್ಮ ಅವ್ರ ಮದುವೆಯಾಗಿ ಆರಾಮಿರ್ಬೋದು. ಅಣ್ಣ ಅಣ್ಣ ಅಂತ ಯಾಕೆ ಸೈತಿ? ನಿಮ್ಮ ಅಣ್ಣ ನಿನ್ನ ಮದುವೆ ಬಗ್ಗೆ ವಿಚಾರ ಮಾಡ್ಯಾನ? ನನ್ನ ಬಾಳಿಗೆ ಮುಳ್ಳು ಚುಚ್ಚಿ ಮನದಾಗೊಂದು ಮಸಲತ್ ಮಾಡಿ ಕೂಡಿ ಬಾಳೋಣ ಅಂತ ತಲೆಯಲ್ಲಿ ತುಂಬಿ ನಮ್ಮನ್ನೆಲ್ಲ ದುಡಿಯಲಿಕ್ಕೆ ಹಚ್ಚಿ ತಾನು ರೊಕ್ಕ ಮಾಡಿಕೊಂಡಿದ್ದಾನೆ. ಈ ಸಮಾಜದಲ್ಲಿ ರೈತ ನಾಯಕ ಅಂತ ಸೋಗು ಹಾಕಿಕೊಂಡು ತಿರುಗುವ ನಮ್ಮಣ್ಣನಿಗೆ ಒಂದು ಗತಿ ಕಾಣಿಸಲೇಬೇಕು. ಅಲ್ಲಲ್ಲಿ ತಮ್ಮ, ಸಾಲಿ ಕಲತ್ತ ಹುಚ್ಚರಂಗ ವಿಚಾರ ಮಾಡಕ್ ಹೋಗಬೇಡ. ಅಣ್ಣ ಅಂತ ಕೂತ್ರ ನಿಮ್ಮ ಅಣ್ಣ ನಿನ್ನ ಕೈಯಾಗ ಬದನಿಗೆ ಊಟನ ಕೊಡ್ತಾನ. ಅಲ್ಲ, ನಿನ್ನ ಆಸ್ತಿ ಬಗ್ಗೆ ನಿನ್ನ ಪಾಲು ಕೇಳ ನೋಡುನು ಕೊಡ್ತಾನ. ಪ್ರಕಾಶ, ನನ್ನ ಮಾತಿನ ಮೇಲೆ ನಂಬಿಕೆ ಇಟ್ಟು ನಡಿ. ಒಳ್ಳೆಯ ಮುಹೂರ್ತ ನೋಡಿ ನಿಮ್ಮಿಬ್ಬರ ಮದುವೆನ ಅತಿ ಗ್ರ್ಯಾಂಡ್ ಆಗಿ ನಾನೇ ಮಾಡಿಕೊಡ್ತೀನಿ. ಈ ಮದುವೆಕ್ಕ ಅವ್ರ ಅಣ್ಣ ಒಪ್ಲಿಕ್ಕ ಹೆಂಗ್ರಿ? ಯಜಮಾನ್ರಿ, ಮುಂದಿನದ್ದು ನಾನು ನೋಡಿಕೊಳ್ಳುತ್ತೇನೆ. ಆಯ್ತು ಆಯ್ತು ಪ್ರಕಾಶ್, ನೀನೇ ನಮ್ಮವನಾಗಿರುವಾಗ ಮತ್ತೆ ಯೋಚಿಸುವುದು. ಮಂಜುಳಾ, ನೀನು ಮನೆ ಕರ್ಕೊಂಡೋಗಿ ಇವ್ರನ್ನ ಊಟದ ಸಿದ್ಧತೆ ಮಾಡು. ಸಂತೋಷದ ಸಮಯದಲ್ಲಿ ಸಿಹಿಯಾದ ಊಟವನ್ನು ಮಾಡೋಣ. ಲೆಕ್ಕಾಚಾರಿ, ನೀನು ಕೂಡ ಮನೆಗೆ ಹೋಗು. ನಾನು ಸ್ವಲ್ಪ ನಮ್ಮ ಸ್ನೇಹಿತನಿಗೆ ಭೇಟಿಯಾಗಿ ಬರ್ತೀನಿ.